ಎಲ್ಲರಿಗೂ ನಮಸ್ಕಾರ. ಈ ದಿನ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಒಂದು 8 ಮೊಟ್ಟೆಯನ್ನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಈಗ ಉಪ್ಪು ಖಾರ ಹಿಡಿಬೇಕು ಅಂದರೆ ಮೊಟ್ಟೆಗೆ ಸ್ವಲ್ಪ ಸಣ್ಣ ಸಣ್ಣ ಹೋಲ್ಗಳನ್ನ ಮಾಡ್ಬೋದು, ಇಲ್ಲ ಸೆಂಟರ್ಗೆ ಒಂದು ಸ್ವಲ್ಪ ಲೈಟಾಗಿ ಕಟ್ ಮಾಡಿ ಕೂಡ ಇಟ್ಕೊಬಹುದು. ಇದೇ ರೀತಿ ಎಲ್ಲ ಮೊಟ್ಟೆನೂ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊತಿದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ನಾನು ಹೋಲು ಮಾಡಿಟ್ಟಿರುವಂಥ ಮೊಟ್ಟೆ, ಬೇಯಿಸಿರೋದು ಮೊಟ್ಟೆನ ಹಾಕ್ಕೊಂಡು ಅದಕ್ಕೆ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಗೆ ಅರಿಶಿನ ಪುಡಿಯನ್ನು ಹಾಕಿ ಒಂದು 5 to 10 ಮಿನಿಟ್ಸು ಫ್ರೈ ಮಾಡ್ಕೊತಿದ್ದೀನಿ. ಈ ಹೋಲ್ ಮಾಡಿ ಮೊಟ್ಟೆನ ಫ್ರೈ ಮಾಡೋದ್ರಿಂದ ಏನು ಅಂದರೆ ಅದು ಉಪ್ಪು ಖಾರ ಎಲ್ಲ ಮೊಟ್ಟೆ ಒಳಗೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಫ್ರೈ ಮಾಡಿ ಒಂದು ಸೈಡಲ್ಲಿ ಇಟ್ಕೊತೀನಿ. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಗ್ ಬಿರಿಯಾನಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಬೇಗ ಮಾಡ್ಬೋದು. ಸೊ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಕರಿಬೇವಿನ ಸೊಪ್ಪು ಹಾಗೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿದ ನಂತರ ಹಚ್ಚಿಟ್ಟಿರುವಂಥ ನಾನು ಈರುಳ್ಳಿ ಮತ್ತು ಸ್ವಲ್ಪ ಮಸಾಲೆ ಐಟಮ್ಸು, ಬಿರಿಯಾನಿ ಮಸಾಲೆ ಐಟಮ್ಸ್ ಏನೇನಿರುತ್ತೆ ನಿಮ್ಮ ಹತ್ರ ಅದನ್ನೆಲ್ಲವನ್ನು ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು. ಹಾಗೆ ಹಸಿರು ಮೆಣಸಿನ್ಕಾಯಿ, ಹಚ್ಚಿಟ್ಟಿರುವಂಥ ಈರುಳ್ಳಿ ದಪ್ಪದಾಗಿರೋದಾದರೆ 1 ಈರುಳ್ಳಿ ಆದರೆ ಸಾಕು, ಮೀಡಿಯಮ್ ಗಾತ್ರದ್ದಾದರೆ 2 ಈರುಳ್ಳಿಯನ್ನು ಹಾಕ್ಕೊಬೇಕು. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಕಂದು ಬಣ್ಣಕ್ಕೆ ಬರಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿ ಫ್ರೈ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಸೊ ಈಗ ಈರುಳ್ಳಿನ ಬೇಯಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ನಂತರ ನಾನು ಒಂದು 2 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ, ದಪ್ಪ ಗಾತ್ರದ್ದು. ಅದನ್ನು ಕೂಡ ಸಣ್ಣದಾಗಿ ಹಚ್ಚಿದ್ದೀನಿ. ಟೊಮೆಟೊ ಹಣ್ಣು ಹಾಕ್ತಿದ್ದೀನಿ. ಟೊಮೆಟೊ ಹಣ್ಣು ಚೆನ್ನಾಗಿ ನುಣ್ಣಗೆ ಬೇಯಬೇಕು. ಅದು ಟೊಮೆಟೊ ಹಣ್ಣು ಬೇಗ ಬೇಯಬೇಕು ಅಂತಂದರೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯುತ್ತೆ. ಲೈಟಾಗಿ ಪುಡಿ ಉಪ್ಪು ಹಾಕಬೇಕು. ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದ ನಂತರ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಖಾರ ಕಡಿಮೆ ಹಾಕಿದರೆ, ಮೆಣಸಿನ್ಕಾಯಿ ಕಮ್ಮಿ ಯೂಸ್ ಮಾಡಿದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆಗಿರೋದು ನಮಗೆ ಗೊತ್ತಾಗುತ್ತೆ. ಎಣ್ಣೆ ಎಲ್ಲ ಒಂದು ಸೈಡಲ್ಲಿ ನಿಂತ್ಕೊಳುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತಿದ್ದೆ. ನಾವು ಈಗಲೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು. ಸೊ ಫ್ರೈ ಆದಮೇಲೆ ಬೇಯಿಸಿಟ್ಟಿರುವಂಥ ಫ್ರೈ ಮಾಡ್ಕೊಂಡಿರೋ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಒಂದು 20 ನಿಮಿಷದ ಮುಂದೆ ನಾನು ನೆನೆ ಹಾಕಿದ್ದೆ. ಅಕ್ಕಿ ಮುಂಚೆನೇ ತೊಳೆದು ನೆನೆ ಹಾಕೋದ್ರಿಂದ ಅನ್ನ ಉದುರಾಗಿ ಚೆನ್ನಾಗಾಗುತ್ತೆ. ಸೊ ಅಕ್ಕಿ ಹಾಕಿ ಬೇಕಾದಷ್ಟು ನೀರನ್ನು ಹಾಕಿ, ಉಪ್ಪು ಹಾಕಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು 2 ವಿಷಲ್ಲು ಬಂದರೆ ಸಾಕಾಗುತ್ತೆ. ಚೆನ್ನಾಗಾಗಿರುತ್ತೆ, ಉದುರಾಗಿ ತುಂಬ ಚೆನ್ನಾಗಾಗಿರುತ್ತೆ ಮೊಟ್ಟೆ ಬಿರಿಯಾನಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗಿದೆ. ತುಂಬ ಉದುರಾಗೂ ಇರುತ್ತೆ, ತಿನ್ನೋಕ್ಕೂ ಬಹಳ ರುಚಿಯಾಗಿರುತ್ತೆ. 1 ಟೈಮ್ಗೆ ಮಾಡ್ಕೊಂಡು ತಿನ್ಬೋದು. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.